ಗ್ರಾಮೀಣ ಭಾಗದ ಉದ್ಯೋಗ ಆಕಾಂಕ್ಷಿಗಳಿಗೆ ಸಂಜೀವಿನಿಯಾದ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ. ಡಾಕ್ಟರ್ ಮಹಂತಗೌಡ ಪಾಟೀಲ್. ಮಸ್ಕಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಶಸ್ವಿ ಉದ್ಯೋಗಾಕಾಂಕ್ಷಿ ಯುವಕ ಯುವತಿಯರಿಗೆ ಮಸ್ಕಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಂತರಿಕ ಗುಣಮಟ್ಟ ಭರವಸಾ ಕೋಶ ಮತ್ತು ಉದ್ಯೋಗ ಭರವಸಾ ಕೋಶ ಹಾಗೂ ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್ ಇವರುಗಳ ಸಹಯೋಗದಲ್ಲಿ ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ 19 ಗುರುವಾರದಂದು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆಯವರೆಗೆ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನ ಯಶಸ್ವಿಯಾಗಿ ನಡೆಸಲಾಯಿತು. ಪ್ರತಿಷ್ಠಿತ ಕಂಪನಿಗಳಾದ ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್ ಶಾಲಾ ಕಾಲೇಜುಗಳು ಮತ್ತು ಬ್ಯಾಂಕಿಂಗ್ ವಿಭಾಗದಲ್ಲಿ ಐಸಿಐಸಿಐ ಹಾಗೂ ಟೊಯೋಟಾ, ಟಾಟಾ ಎಲೆಕ್ಟ್ರಿಕಲ್ಸ್ ಕಂಪನಿಗಳು ಭಾಗವಹಿಸಿ ಸುಮಾರು 800 ಉದ್ಯೋಗಾವಕಾಶಗಳು, 500ಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿ ನೋಂದಣಿ ಮಾಡಿಕೊಂಡು ವಿಶೇಷ ನೇರ ಸಂದರ್ಶನದ ಮೂಲಕ ಗ್ರಾಮೀಣ ಭಾಗದ ಉದ್ಯೋಗಾಕಾಂಕ್ಷಿ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸುತ್ತಿರುವುದು ಗ್ರಾಮೀಣ ಭಾಗದ ಉದ್ಯೋಗಾಕಾಂಕ್ಷಿಗಳಿಗೆ ಸಂಜೀವಿನಿ ಇದ್ದಂತೆ ಎಂದು ಮಸ್ಕಿ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಮಹಂತಗೌಡ ಪಾಟೀಲ್ ಅವರು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳದ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಮಹಂತಗೌಡ ಪಾಟೀಲ್, ಪ್ರಾಂಶುಪಾಲರು ಶ್ರೀನಿವಾಸ್ ಯಾಳಗಿ, ಉದ್ಯೋಗ ಭರವಸಾ ಕೋಶದ ಸಂಯೋಜಕರು ಮತ್ತು ಆಂತರಿಕ ಭರವಸಾ ಕೋಶದ ಸಂಯೋಜಕರಾದ ರೋಹಿಣಿ ಮೂರ್ತಿ ಹಾಗೂ ಕರಾವಳಿ ಟೀಚರ್ಸ್ ಹೆಲ್ಪ್ ಲೈನ್ನ ನಿರ್ದೇಶಕರಾದ ಪಾಂಡುರಂಗರಾವ್ ವೇದಿಕೆಯ ಮೇಲಿದ್ದರು. ಟೊಯೋಟೋ ಮತ್ತು ಟಾಟಾ ಎಲೆಕ್ಟ್ರಿಕಲ್ಸ್ನ ಎಚ್ಆರ್ ಅಶ್ವಿನಿಯವರು, ಬ್ಯಾಂಕಿಂಗ್ ವಿಭಾಗದ ಪ್ರತಿನಿಧಿ ಶಿವಕುಮಾರ್ ಭಾಗವಹಿಸಿದ್ದರು. ಸುರೇಶ್ ಬಳಗನೂರು ಕಾರ್ಯಕ್ರಮವನ್ನ ನಿರೂಪಿಸಿದರು. ಪ್ರಭುದೇವ ಸಾಲಿಮಠ ಸ್ವಾಗತಿಸಿದರು. ಶ್ರೀನಿವಾಸ್ ಯಾಳಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಹಾಯಕ ಪ್ರಾಧ್ಯಾಪಕ ಇಮಾಮ್ ಸಾಬ್ ಗುಡಿಹಾಳ್ ಸೇರಿದಂತೆ ಶಾಲಾ ಉಪನ್ಯಾಸಕರು ಹಾಗೂ ಅತಿಥಿ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನ ಯಶಸ್ವಿಗೊಳಿಸಿದರು. ನಮ್ಮೊಂದಿಗೆ ಸಬರು ಎಲ್ಲರಿಗೂ ಮೂಲ. ಉದ್ಯೋಗ ಪುರುಷ ಲಕ್ಷಣ ಅಂತಂದೇಳಿ ಅವಾಗ ಕರಿತಿದ್ರು ಅಂತಂದೇಳಿ ಯಾರು ಧರಣಿಯ ಮೇಲೆ, ಧರಿತ್ರಿಯ ಮೇಲೆ, ವಸುಂಧರೆಯ ಮೇಲೆ, ಭೂಮಿಯ ಮೇಲೆ ಜನಿಸಾರೋ ಅವರೆಲ್ಲರೂ ಬದುಕುವುದಕ್ಕಾಗಿ ಉದ್ಯೋಗವನ್ನು ಮಾಡಲೇಬೇಕಾಗ್ತದ. ಉದ್ಯೋಗ ಮಾಡಿಲ್ಲ ಅಂತಂದ್ರೆ ಬಹುಶಃ ಉಂಡು ಆಡ್ತಕ್ಕಂಥ ಹುಡುಗನು ಕೂಡ ಅವ್ರಿಗೆ ಏನು ಕೊಡಲ್ಲ, ಗೌರವ ಕೊಡಲ್ಲ. ಅದಕ್ಕಾಗಿ ಅಂತಹ ಉದ್ಯೋಗ ದಾತರು ಇಂದು ನಮ್ಮ ಮಾಸಂಗಿಪುರದ ಮಾಣಿಕ್ಯ ಚಕ್ರವರ್ತಿ ಅಶೋಕ ಸಾಮ್ರಾಟರ ಭೂಮಿಯಲ್ಲಿ ಬುದ್ಧ ನಡೆದ ಮಣ್ಣಿನಲ್ಲಿ ನಾವೆಲ್ಲರೂ ಇಂದು ಆಯೋಜಿಸಿದ್ದೇವೆ. ಇದು ನಿಮ್ಮೆಲ್ಲರ ಹೆಮ್ಮೆಯ ಸಂಗತಿ. ಇಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನಾ ಗೀತೆಯನ್ನು ಹಾಡುವುದು. ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂದು ಹಮ್ಮಿಕೊಂಡಿರುವ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಮಹಂತಗೌಡ ಪಾಟೀಲ್ ಸರ್ ಅವರಿಗೆ ಈ ಭರವಸಾ ಕೋಶ ಹಾಗೂ ಉದ್ಯೋಗ ಭರವಸಾ ಕೋಶ, ಆಂತರಿಕ ಭರವಸಾ ಕೋಶ ಹಾಗೂ ಕರಾವಳಿ ಹೆಲ್ಪ್ಲೈನ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ನಮ್ಮ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರೂ ಆಗಿರುವಂಥ ಡಾಕ್ಟರ್ ರಾಮಣ್ಣ ಎ ಜುಮ್ಮಾ ಸರ್ ಅವರು ಪುಷ್ಪಾರ್ಪಣೆ ಮಾಡುವುದರ ಮೂಲಕ Respected President of this function, our beloved Principal Sir, Dr. Mahantagowda Patil Sir, and delegates from other companies for this job fair, and my dear all colleagues, my dear lecturers, students, and beloved media persons, I warmly welcome you to this function. As you know that today is a special day in our Devanampriya Ashoka Government First Grade College, Maski. Many temple fairs happens in villages or cities. In Maski is a famous for Malaya fair. Today is a job fair in our college. Devanampriya Ashoka College was established in 2002. Since that year, it is providing its wisdom and knowledge to the students. Then, these are the new initiatives
taking by the college, that this college does not only wants to teach, it also gives assurance to provide some employees to the needy persons. So that's why this is a special day. We feel very happy to organize these kind of the functions from our IKC cell and placement cell of our college. So first of all, I would like to thank our beloved principal sir. His cooperation is a backbone of our college. The student-oriented functions, anything it may be, always he gives support. So that's why I request all of you give him a big hand. With your class, with his cooperation, today this function is going on. Then I also would like to give the respect and my respect also to Karavali Teachers Helpline, who has showed his interest to have the district level the job fair in our college. So that's why I also very much thankful to you, sir, Mr. Pandurang Rao sir. ಜ್ವಾಜಲ್ಯಮಾನವಾದಂಥ ಬದುಕನ್ನು ತಮ್ಮದಾಗಿಸಿಕೊಳ್ಳುವುದಕ್ಕೆ ಸಸಿ ಬೆಳೆದಂತೆ ತಾವು ಕೂಡ ಬೆಳಿಬೇಕು ಎಂತಕ್ಕಂಥ ಸಂದೇಶ ಸಾರತಕ್ಕಂಥ ಸಾಂಕೇತಿಕವಾಗಿ ಸಸಿಗೆ ನೀರೆರೆಯುವುದರ ಮುಖಾಂತರ ನಾವು ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದೇವೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕರೆತರಬೇಕೆಂದು ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. Education, Devanampriya Ashoka Government First Grade College, Maski, where opportunities leads the talents. I, Rohini Murthy, IQAC coordinator of this college, extend my warmest thanks to Karavali Teachers Helpline for choosing our college for this extravagant event. At the job fair, we believe in creating an environment where job seekers of all backgrounds can find an opportunity and aspirations. Educations to all the sections of the society. The college owes its existence to Maski, a town archaeological site in Raichur district of Karnataka. The site came into prominence with the discovery of minor rock edict of Emperor Ashoka by C. Baden in the year 1915. It was the first edict of Ashoka that contained his name in it instead of the earliest edict that referred to him as Devanamapriya Piyadasi. Hence, the college was named as Devanamapriya Ashoka. The NCRT logo has been adopted in the textbooks as a gift of Maski, which gives us an immense pride. Initially, the college was running in the PUC Boys College, Maski. In the year 2007, the college was shifted to the new building, which was gifted by a farmer, Shri Suresh, son of Sharanappa, in the year 2003. The college offers undergraduate programs BA, BCom, BBA, BSc with different combination and post-graduations of MA Political Science, MA Kannada, MA History and MCom. The institution is guided by the revised new education policy, which emphasizes on preparing efficient, effective and innovative learning aspects with the use of ICT. The college has a sufficient big library, approximately 28,000 books along with partial automation. The college has the units of sports, NSS, Red Cross, Scouts and Guides to cater the needs of mental, physical and overall social development of our students. The college has young, energetic and enthusiastic faculties who are making effective to achieve excellence in their respective areas. The college supports curriculum and extracurricular activities, and also students are actively participating in all the extension activities. Added further to our crown, the college was successfully underwent the NAC process, securing B grade with CGPA 2.28 declared on 31st January 2023. We are actively participating every year in the NIRF, National Institute of Ranking Framework, Government of India. With these words, before I bring down the curtain to my speech, sir and your esteemed delegates, I would like to bring to your kind notice that along with the curriculum, our students are exposed to various activities like extension activities, bank visits, project work, where they work under assigned companies to fulfill their project. ನಾಸಿಕದ ಮಾಟದಿಂದ ಕ್ಲಿಯೋಪ್ಯಾಟ್ರಾಳಿಗೆ ದಾಸರಾದರು ಶೂರ ಸೀಸರ್ ಆಂಟನಿಗಳು. ದೇಶ ಚರಿತ ಗಮನವನ್ನು ಚಸಕ ಕುಶವಾಯಿತು ನಾಸಾಪುಟದ ರೇಖೆ ಮಂಕುತಿಮ್ಮ.
ಮಾನವನಲ್ಲಿ ಸಂಪನ್ನ ಗುಣಗಳಿದ್ದರೆ ಸಾಮ್ರಾಜ್ಯವನ್ನು ಕಟ್ಟಬಹುದು, ಗುಣಹೀನನಾದರೆ ಸಾಮ್ರಾಜ್ಯವನ್ನು ಕೆಡಬಹುದು ಅಂತ ಇದರ ಅರ್ಥ ಮಂಕುತಿಮ್ಮ ಅವರು ಹೇಳಿದ್ದಾರೆ. ಅಶೋಕ ಅವನು ಗುಣಸಂಪನ್ನನಾಗಿದ್ದರಿಂದ ಮಸ್ಕಿಗೆ ಒಂದು ಹೆಸರಾಂತ ಒಂದು ಶಾಸನವನ್ನು ಕೊಟ್ಟರು. ಇಡೀ ಅಖಂಡ ಭಾರತವನ್ನು ಆಳಿದರು. ಹೀಗಾಗಿ ನಾವೆಲ್ಲರೂ ಅದೇ ದಾರಿಯಲ್ಲಿ ಸಾಗಬೇಕಾಗಿದೆ. ಇವತ್ತು ಮಸ್ಕಿ ದೇವನಾಂಪ್ರಿಯ ಅಶೋಕ ಕಾಲೇಜಲ್ಲಿ ನಾವು ಒಂದು ಉದ್ಯೋಗ ಮೇಳ ಮಾಡಬೇಕಾದ್ರೆ ಆಲ್ಮೋಸ್ಟ್ ಆಲ್ ಪ್ರೈವೇಟ್ ಕಾಲೇಜುಗಳಲ್ಲಿ ನಾವು ಸಡನ್ಲಿ ಅವರು ಅವಕಾಶ ಕೊಡ್ತಾರೆ ಮಾಡ್ತೀವಿ. ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಜವಾಬ್ದಾರಿ ಇರುತ್ತೆ. ಭಾಳಷ್ಟು ಇನ್ಸ್ಪೆಕ್ಷನ್ ಆಗುತ್ತೆ. ಕಂಪನಿಗಳು ಯಾರು ಬರ್ತಾ ಇದ್ದಾರೆ, ನಾಳೆ ನಮ್ಮ ಮಕ್ಕಳ ಭವಿಷ್ಯವೇನು, ಅದಕ್ಕೆ ನಾವು ಉತ್ತರ ಕೊಡಬೇಕಲ್ಲ ಅಂತ ತಿಳ್ಕೊಂಡು ಸಾಕಷ್ಟು ಕ್ವಶನ್ ಮಾಡಿ ನಮ್ಮ ಪರ್ಮಿಷನ್ ಕೊಟ್ಟಿರ್ತಾರೆ. ಹೀಗಾಗಿ ಸರ್, ನಿಮ್ಮ ಒಂದು ಜವಾಬ್ದಾರಿಯುತವಾದ ಒಂದು ಸಲಹೆಗಳಿಗೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ, ಬದ್ಧತೆಯಾಗಿರ್ತೀವಿ. ಯಾಕಂದರೆ ಅಶೋಕನ ನಾಡಿಗೆ ಬಂದಿದ್ದೀವಿ ನಾವು. ಹೀಗಾಗಿ ಇಲ್ಲಿ ನಾವು ಒಂದು 5 ಕಂಪನಿಗಳನ್ನು ಭಾಗವಹಿಸ್ತಾ ಇದ್ದೀವಿ. ಏನಂದರೆ ಕಂಪನಿಗಳ ಬಗ್ಗೆ ನೇರವಾಗಿ ಹೇಳಬೇಕಂದ್ರೆ ಕರಾವಳಿ ಟೀಚರ್ಸ್ ಹೆಲ್ಪ್ ಲೈನ್ದಲ್ಲಿ ಕೇವಲ ಇಲ್ಲಿ ನಿಮಗೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಆ್ಯಸ್ ಅ ಟೀಚರ್ ತುಂಬಿಕೊಳ್ತಾ ಇದ್ದೀವಿ. ಅಲ್ಲಿ ಊಟ, ವಸತಿ ಮತ್ತು ನಿಮಗೊಂದು ಒಳ್ಳೆಯ ವೇತನ ಇರುತ್ತೆ. ಅಲ್ಲಿ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ನೀವು ಬರ್ತಾ ಇದ್ದೀರಿ. ಅಲ್ಲೂ D.Ed ಬೇಡದವ್ರಿಗೆ ಆದ್ಯತೆ ಕೊಡ್ತೇವೆ, ಇರದಿದ್ದರೂ ನಿಮಗೂ ಸಹ ಆದ್ಯತೆ ಕೊಡ್ತೀವಿ, ನೀವು ಸದುಪಯೋಗ ಮಾಡ್ಕೋಬೋದು. ಅದೇ ರೀತಿಯಾಗಿ ಮೈ ಫ್ಯೂಚರ್ ರೆಸಿಡೆನ್ಷಿಯಲ್ ಸ್ಟಾಫ್ಗಳನ್ನು ತುಂಬಿಕೊಳ್ತಾ ಇದ್ದೀವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಸೈಡು. ಅದೇ ರೀತಿಯಾಗಿ 18 ಬ್ಯಾಂಕ್ಗಳ ಪ್ರತಿನಿಧಿಯಾಗಿರ್ತಕ್ಕಂಥ ಆಪ್ಟಿಮಮ್ ಮ್ಯಾನ್ ಪವರ್ ಸರ್ವಿಸ್ ಶಿವಕುಮಾರ್ ಅವರು ಅದನ್ನು ಪ್ರತಿನಿಧಿಸ್ತಾ ಇದ್ದಾರೆ. ನೀವು ಬ್ಯಾಂಕಿಂಗ್ ಜಾಬ್ ಮಾಡಬಹುದಲ್ಲಿ. ಅದೇ ರೀತಿಯಾಗಿ ಬೆಂಗಳೂರು MNC ಕಂಪನಿಗಳು ಅಲ್ಲಿ ನೀವು ಸಹ ಸೇವೆ ಮಾಡ್ಬೋದು. ಮೈ ಜಂಕ್ಷನ್ ಈ ಭಾಗದಲ್ಲಿ ಇರುತ್ತೆ. ಅಲ್ಲಿ SSLC, PUC, ಡಿಗ್ರಿ ಇದ್ದವರು ಮೇಲ್ ಫಿಮೇಲ್ ಅಭ್ಯರ್ಥಿಗಳು ಅದನ್ನ ಅವಕಾಶ ಮಾಡ್ಕೋಬಹುದು. ಇಲ್ಲಿ ಈ ಕಾರ್ಯಕ್ರಮ ರಾಯಚೂರು ಜಿಲ್ಲೆಯಲ್ಲಿ 5ನೇ ಕಾರ್ಯಕ್ರಮ ಇದು ಕೊನೆಯ ಘಟ್ಟದ ಕಾರ್ಯಕ್ರಮ. ಇಲ್ಲಿ ಇದೊಂದು ನಿರುದ್ಯೋಗ ನಿರ್ಮೂಲನಾ ಅಭಿಯಾನದ ಅಂಗದ ಕಾರ್ಯಕ್ರಮ. ಇಲ್ಲಿ ಉದ್ದೇಶ ಏನಂದರೆ ನಾವೊಬ್ಬರೇ ಇದಕ್ಕೆ ಸಾರಥ್ಯದ ಕೆಲಸ ಆಗೋದಿಲ್ಲ. ನೀವೆಲ್ಲ ವಿದ್ಯಾರ್ಥಿಗಳು ಸಾರಥಿಯಾಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಸಾಕಷ್ಟು ಉದ್ಯೋಗಗಳಿದ್ದಾವೆ, ಅದನ್ನು ಬಳಸ್ಕೊಳ್ತಕ್ಕಂಥ ರೀತಿ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ಕಲ್ತು ಕೂತಿರ್ತಾರೆ, ಯಾರೋ ಒಬ್ಬರು ಜಾಬ್ ಇಲ್ಲಂತ ಸಫರ್ ಆಗ್ತಿರ್ತಾರೆ. ಹೀಗಾಗಿ ಈ ಒಂದು ಹೆಲ್ಪ್ಲೈನ್ ಅಂತ ಇರುತ್ತೆ. ಇಲ್ಲಿ ಸಂಸ್ಥೆ ಅಟ್ಲೀಸ್ಟು ಉದ್ಯೋಗ ಎಲ್ಲಿ ಸಿಗಬೇಕು ಅಂದರೆ ನೀವು ಪ್ಲೇಸ್ಮೆಂಟ್ ಸೆಲ್ ಯಾರಿಗೆ ಸರ್ ಇರ್ತಾರೆ ಅಥವಾ ಅವ್ರ ಗಮನಕ್ಕೆ ತಂದರೆ ಹಿಂಗೆ ಮೊನ್ನೆ ನಾವು ಉದ್ಯೋಗ ಮೇಳ ಮಾಡಿದ್ವಿ, ಅವ್ರಿಗೆ ಕಾಂಟ್ಯಾಕ್ಟ್ ಕೊಡ್ರಿ ಅಂದ್ರೆ ನೇರವಾಗಿ ಅವರಾದರೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಹೆಲ್ಪ್ಲೈನ್ ನಂಬರ್ ಅಂತೂ ನಿಮಗೆ ಇದ್ದೇ ಇರ್ತವೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಾವೆಲ್ಲರೂ ಭಾಗವಹಿಸಬೇಕು. ಎಲ್ಲರೂ ಉದ್ಯೋಗದ ಸಾಧ್ಯ ಆಗಬೇಕು. ವಿದ್ಯಾರ್ಥಿಗಳಿಗೆ ಇಟ್ಕೊಂಡು ಒಂದು ನಿಮಗೆ ಸಲಹೆ ಕೊಡ್ತೀನಿ ನಾನು. ಏನಂದ್ರೆ ಈ ಕಾಲೇಜ್ನಲ್ಲಿ ನೀವು ಕಲ್ತು ಹೋಗ್ತಿರ್ತೀರಿ, ದಯವಿಟ್ಟು ಕಲ್ತು ಹೋಗಿ ಖಂಡಿತ ನೀವು 4-5 ವರ್ಷ ಮನೇಲಿ ಕೂತ್ಕೊಂಡ್ರೆ ನಿಮ್ಮ ಭವಿಷ್ಯ ಹಾಳಾಗಿರ್ತದೆ. ನೀವೇನಾದರೂ ಒಂದು 4ರಿಂದ 5 ತಿಂಗಳಲ್ಲೇ ಲೈಫ್ ಸೆಟಲ್ ಮಾಡಿಕೊಂಡ್ರೆ ನೀವು ನಿಜವಾಗ್ಲೂ ನೀವು ಯಶಸ್ವಿ ಆಗ್ತೀರಾ. ನೀವು 5ರಿಂದ 6 ತಿಂಗಳು ನೀವೇನು ಉದ್ಯೋಗ ಸರ್ಚ್ ಮಾಡಲಿಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಂದರೆ ಮುಂದೆ ನೀವು ಕೆರಿಯರ್ ಡೆವಲಪ್ಮೆಂಟ್ ಆಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಬರ್ತಾರೆ ಸರ್ MSW ಅಥವಾ BCom ಆದ್ರೆ ಬರ್ತಿರ್ತಾರೆ ಸರ್. 1998ರಲ್ಲಿ ಅವರು BCom ಮುಗಿಸಿರ್ತಾರೆ, ಈಗ ಬಂದು ನಮ್ಗೆ ಉದ್ಯೋಗ ಬಂದಿರ್ತಾರೆ ಸರ್. ಅಂದರೆ 20-15 ವರ್ಷ ಗ್ಯಾಪ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ನಾವು ಏನು ಉದ್ಯೋಗ ಕೊಡ್ಲಿಕ್ಕಾಗತ್ತೆ? ಅವ್ನು ಏಜ್ ಕ್ರಾಸ್ ಆಗಿರ್ತದೆ, ಸ್ಕಿಲ್ ಹಾಳಾಗೋಗಿರ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಭಾಳಷ್ಟು ಶ್ರಮ ಪಟ್ಟಿರ್ತಾರೆ, ಶಿಕ್ಷಕರು ಭಾಳ ಶ್ರಮ ಪಟ್ಟಿರ್ತಾರೆ. ನಾವು ಬಂದಿರೋದು ನಿಮ್ಮ ಭವಿಷ್ಯಕ್ಕೋಸ್ಕರ, ಗುರುಗಳಿರೋದು ನಿಮ್ಮ ಭವಿಷ್ಯಕ್ಕೋಸ್ಕರ, ಕಾಲೇಜ್ ಇರೋದು ನಿಮ್ಮ ಭವಿಷ್ಯಕ್ಕೋಸ್ಕರ. ನಿಮ್ಮ ಭವಿಷ್ಯವನ್ನು ನೀವು ಕಲಿತು ಮನೇಲಿ ಕೂತಿರೋದ್ರಲ್ಲಿ ವೇಸ್ಟ್ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಒಂದು ಹೆಜ್ಜೆ ಮುಂದೆ ಹೋಗಿ. ನಿಮಗೆ ಲೈಫ್ದಲ್ಲಿ ಏನು ಅನ್ನೋದು ಗೊತ್ತಾಗಬೇಕು, ಚಾಲೆಂಜ್ ಅಂದರೆ ಏನು ಗೊತ್ತಾಗಬೇಕು, ಜೀವನ ಅಂದರೆ ಏನು ಗೊತ್ತಾಗಬೇಕು, ಸೊಸೈಟಿ ಅಂದರೆ ಹೆಂಗಿರುತ್ತೆ, ಇನ್ನೊಬ್ಬರು 4 ಜನರ ಜೊತೆ ನಾವು ಹೆಂಗೆ ಬದುಕಬಹುದು, ಅವ್ರ ಜೊತೆ ಹೆಂಗೆ ನಾವು ಅಡ್ಜಸ್ಟ್ ಆಗ್ತೀವಿ, ನಾವು ಓಣಾಗಿ, ಅದೆಲ್ಲವೂ ನಿಮಗೆ ಕಲಿಸ್ಕೊಡ್ತದೆ. ನೀವು ಮನೇಲಿ ಕೂತ್ರೆ ಕೆಲಸ ಆಗಂಗಿಲ್ಲ. ನೀವು ಒಂದು ಹೆಜ್ಜೆ ಮುಂದೆ ಬರಬೇಕು. ಯಾವ ಕಂಪನಿಗಳು ಎಲ್ಲಿ ಕೊಡ್ತಾವಲ್ವಾ, ನಮ್ಮ ಇಲ್ಲೇ ಮಸ್ಕಿ ಇರಬೇಕಂದ್ರೆ ನಿಮಗೆ ಕೆಲಸ ಆಗೋದಿಲ್ಲ. ಹೊರಗಡೆ ಹೋಗಬೇಕು, ಹೊರಗಡೆ ಹೋಗಿ ಅದನ್ನು ಉದ್ಯೋಗ ತಗೋಬೇಕು. ಅದಕ್ಕೆ ಪ್ರತಿಷ್ಠಿತ ಕಂಪನಿಗಳು ಬಂದಿದ್ದಾವೆ, ಅದರ ಸದುಪಯೋಗ ತಗೊಳ್ಳಿ. ಈ ಕಾಲೇಜಿಗೆ ಒಂದು ಹೆಸರನ್ನು ತನ್ನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿಯಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಉದ್ಯೋಗ ಮೇಳದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕರಾವಳಿ ಟೀಚರ್ ಹೆಲ್ಪ್ ಲೈನ್ನ ನಿರ್ದೇಶಕರಾಗಿರ್ತಕ್ಕಂಥ
ಪಾಂಡುರಂಗರಾವ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ಲೇಸ್ಮೆಂಟ್ ಪ್ರೇರಣಾ ಸಂಯೋಜಕರಾಗಿ ಆಗಮಿಸಿರುವಂತಹ ಶಿವಕುಮಾರ್ ಸರ್ ಅವರೇ, ಅಶ್ವಿನಿ ಮೇಡಮ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ಬಹಳ ಮುಖ್ಯವಾಗಿ ಇವತ್ತಿನ ಉದ್ಯೋಗ ಮೇಳದ ವಿಷಯವನ್ನು ಇಡೀ ರಾಯಚೂರು ಜಿಲ್ಲೆಯಾದ್ಯಂತ ನಾಡಿನಾದ್ಯಂತ ಪಸರಿಸಲು ಬಹುಮುಖ್ಯ ಕಾರಣವಾಗಿರ್ತಕ್ಕಂಥ ನನ್ನೆಲ್ಲ ಮಾಧ್ಯಮ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಕಳೆದ 15 ದಿನಗಳಿಂದ ನಮ್ಮ ಪಾಂಡುರಂಗರಾವ್ ಸರ್ ಅವರು ಒಂದು ಫೋನ್ ಕರೆಯನ್ನು ಮಾಡ್ತಾರೆ. ಸರ್, ನಿಮ್ಮ ಕಾಲೇಜಿನಲ್ಲಿ ನಾವು ಒಂದು ಉದ್ಯೋಗ ಮೇಳವನ್ನು ಮಾಡಲಿಕ್ಕೆ ಬಯಸಿದ್ದೇವೆ, ದಯವಿಟ್ಟು ತಮ್ಮ ಅನುಮತಿಯನ್ನು ಕೊಡ್ರಿ ಅಂತೇಳಿ. ವಿದ್ಯಾರ್ಥಿಗಳಿಗಾಗಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ನಾನು ಯಾವುದೇ ಮುಲಾಜಿಲ್ಲದೆ ಮೊಟ್ಟ ಮೊದಲ ಬಾರಿಗೆ ನಾನು ಅನುಮತಿಯನ್ನು ನೀಡುವಂಥವನು. ಆದರೆ ಇಡೀ ಕಾಲೇಜು ಆರಂಭವಾಗಿ ಅಂದರೆ 2002ರಲ್ಲಿ ಆರಂಭವಾಗಿರ್ತಕ್ಕಂಥ ಕಾಲೇಜು ಸುಮಾರು 22 ವರ್ಷಗಳ ಕಾಲ ಕಾಲೇಜು ನಡೆದಿದೆ. ಇಲ್ಲಿವರೆಗೂ ಕೂಡ ಉದ್ಯೋಗ ಮೇಳ ಈ ಕಾಲೇಜಲ್ಲಿ ನಡೆದಿಲ್ಲ. ಅದಕ್ಕಾಗಿ ನಾವೇನಂತ ಅಂದ್ಕೊಂಡಿವಿ ಅಂದರೆ, ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಬಂದದ, ಇದನ್ನು ನಮ್ಮ ವಿದ್ಯಾರ್ಥಿಗಳ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ನಾನು ನಮ್ಮ ಸಂಯೋಜಕರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವ್ರನ್ನ ಕರೆಸಿ ನಾನು ಮಾತಾಡಿದೆ. ಸರ್, ಮಕ್ಕಳಿಗೆ ಅನುಕೂಲ ಆಗ್ತಂದ್ರೆ ನಾವು ಏನೇ ಕಷ್ಟ ಆದರೂ ಸಹಿತ ಮಾಡೋಣ ಅಂಥೇಳಿ ಸದಾ ನಮಗೆ ಬಹಳ ಆ್ಯಕ್ಟಿವ್ ಆಗಿ ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ನಮ್ಮ ಯಾಳಗಿ ಶ್ರೀನಿವಾಸ್ ಸರ್ ಅವರು. ಅದರ ಜೊತೆಗೆ IQAC ಅಂತೂ ಯಾವತ್ತೂ ಸದಾ ವಿದ್ಯಾರ್ಥಿಗಳಿಗಾಗಿ ಯಾವತ್ತೂ ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಜೊತೆಗೆ ನಿಲ್ತಕ್ಕಂಥದ್ದು. ಈ ರೀತಿ ನಾವು ನಮ್ಮೆಲ್ಲರಲ್ಲಿ ವಿಚಾರ ಮಾಡಿದಾಗ ನಾವು ಕನ್ಫರ್ಮೇಷನ್ ತಗೊಂಡು ಈ ಥರ ಎಷ್ಟು ಕಂಪನಿಗಳು ಬರ್ಬೋದು ಅಂತೇಳಿ ಅವ್ರು ಹೇಳಿದರು. ಸುಮಾರು ಒಂದು 7-8 ಕಂಪನಿಗಳು ಬರ್ಬೋದು ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಸಾಕಷ್ಟು ಕಂಪನಿಗಳು ಬಂದಿದೆ. ಬ್ಯಾಂಕಿಂಗ್ ಕ್ಷೇತ್ರದಿಂದ ಶಿವಕುಮಾರ್ ಸರ್ ಅವರು ಲೀಡ್ ತಗೊಂಡಿದ್ದಾರೆ. ಆಮೇಲೆ ಬಹಳ ಮುಖ್ಯವಾಗಿ MNC ಕಂಪನಿಯ ಲೀಡನ್ನು ಮೇಡಮ್ ಅಶ್ವಿನಿ ಅವರು ತಗೊಂಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕರಾವಳಿ ಟೀಚರ್ ಹೆಲ್ಪ್ಲೈನ್ನ ಆ ಒಂದು ಜವಾಬ್ದಾರಿಯನ್ನು ಪಾಂಡುರಂಗರಾವ್ ಸರ್ ತಗೊಂಡಿದ್ದಾರೆ. ನಾವು ಹಾಗೆ ಮಾತಾಡ್ತಾ ಎಷ್ಟು ಜನರಿಗೆ ಉದ್ಯೋಗ ಕೊಡಬಹುದು ಅಂತ ನಾವು ಕೇಳಿದ್ವಿ. ಅವ್ರು ಹೇಳಿದ್ರು ನಮಗೆ, ಸರ್, ನಮ್ಮ ಕಡೆಯಿಂದ ಸುಮಾರು 200ಕ್ಕೂ ಹೆಚ್ಚು ಉದ್ಯೋಗಗಳು ಲಭ್ಯವಿವೆ. ಅಂದರೆ ಕರಾವಳಿ ಟೀಚರ್ ಹೆಲ್ಪ್ಲೈನ್ ಕಡೆಯಿಂದ, MNC ಕಂಪನಿ ಕಡೆಯಿಂದ ಸುಮಾರು 400ವರೆಗೆ ನಮಗೆ ವಿದ್ಯಾರ್ಥಿಗಳು ಬೇಕಾಗಬಹುದು ಅಂತೇಳಿ ಹೇಳಿದ್ದಾರೆ. ಅದ್ರ ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಕೂಡ ಅಷ್ಟೇ ಸುಮಾರು 300ರಿಂದ 400 ವಿದ್ಯಾರ್ಥಿಗಳು ನಮ್ಗೆ ಬೇಕಾಗಬಹುದು ಅಂತೇಳಿ ಅರೌಂಡ್ ಒಂದು 1000ಕ್ಕಿಂತ ಹೆಚ್ಚು ಕಡಿಮೆ 1000 ಜನ ವಿದ್ಯಾರ್ಥಿಗಳು ನಮ್ಗೆ ಬೇಕಾಗಬಹುದು ಅನ್ನುವಂಥ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕರಾವಳಿ ಹೆಲ್ಪ್ಲೈನ್ಗೆ ಮೊಟ್ಟ ಮೊದಲನೇದಾಗಿ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾನ್ಯ ಶಾಸಕರು ಉದ್ಘಾಟನೆ ಮಾಡಬೇಕಾಗಿತ್ತು. ನಾವು ಅವ್ರಿಗೆ ಕೇಳಲಿಕ್ಕೆ ಹೋದಾಗ ಇಲ್ಲ 19ನೇ ತಾರೀಕಿನ ಸೆಷನಲ್ಲಿ ಇರ್ತೀನಿ, ಹೆಂಗೆ ಮಾಡೋದು ಅಂತೇಳಿ ಹೇಳಿದರು. ಈಗಾಗಲೇ ದಿನಾಂಕ ನಿಗದಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಿದ್ವಿ. ಅವ್ರು ಹೇಳಿದರು, ಇಲ್ಲ, ಈಗಾಗಲೇ ದಿನಾಂಕ ನಿಗದಿಯಾಗಿದ್ದರೆ ನಮ್ಮ ಕಾಲೇಜಿನ ಮತ್ತು ಮಸ್ಕಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಾದರೆ ನೀವು ಯಾವುದೇ ಯೋಚನೆ ಮಾಡಬೇಡ್ರಿ, ಮೊದಲು ಕಾರ್ಯಕ್ರಮ ಮತ್ತು ಅದು ಉದ್ಯೋಗ ಮೇಳವನ್ನು ಮಾಡ್ರಿ ಅನ್ನುವಂಥ ಭರವಸೆಯನ್ನು ಮತ್ತು ಧೈರ್ಯವನ್ನು ನಮ್ಗೆ ತುಂಬಿದ್ರು. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಮಾನ್ಯ ಶಾಸಕರ ಅನುಮತಿ ಮೇರೆಗೆ ಇವತ್ತು ಈ ಒಂದು ಉದ್ಯೋಗ ಮೇಳ ನಡೀತಾ ಇದೆ. ಬಹಳ ಮುಖ್ಯವಾಗಿ ಈ ಒಂದು ಆಗಲೇ ಹೇಳಿದ್ದೀನಿ, ಅಂದರೆ ಈ ಒಂದು ಉದ್ಯೋಗ ಮೇಳದ ವಿಷಯವನ್ನು ಬೇರೆ ಬೇರೆ ಕಡೆಗೆ ಪಸರಿಸಲಿಕ್ಕೆ ಬಹಳ ಮುಖ್ಯವಾಗಿ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಸುರೇಶ್ ಬಳಗಾನೂರು ಸರ್ ಅವರು ಮತ್ತು ಅವರ ತಂಡ ಏನಿದೆಯಲ್ಲ, ಮಾಧ್ಯಮ ಕ್ಷೇತ್ರದಲ್ಲಿ ಬಹಳ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗ ಮೇಳ ಯಶಸ್ವಿ ಆಗಲಿಕ್ಕೆ ಬಹಳ ಕಾರಣೀಭೂತರಾಗಿರ್ತಕ್ಕಂಥವ್ರು ಅವರು. ಯಾಕಂದರೆ ಇವತ್ತು ವೈಜ್ಞಾನಿಕದಲ್ಲಿ ವಿಷಯ ಬೇಗನೆ ಸ್ಪ್ರೆಡ್ ಆಗ್ತದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಅವರ ಸಹಕಾರದಿಂದ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಸುರೇಶ್ ಬಳಗಾನೂರು ಮತ್ತು ಅವರ ತಂಡಕ್ಕೆ
ನಾನು ವೈಯಕ್ತಿಕವಾಗಿ ಮತ್ತು ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಮೇಡಮ್ ಅವರು ನಮ್ಮ ಕಾಲೇಜಿನ ಇತಿಹಾಸವನ್ನೇ ನಿಮ್ಮ ಮುಂದೆ ಬಿಚ್ಚಿಟ್ರು. ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಇವತ್ತು ಏನು ನಮ್ಮ ಮಸ್ಕಿ ಪಟ್ಟಣ ಇದೆಯಲ್ಲ, ಇದು ಮೊಟ್ಟ ಮೊದಲನೇ ಬಾರಿಗೆ ಕರೆಸಿಕೊಂಡಿದ್ದು ಮಹಾಸಂಘ ಅನ್ನುವಂಥದ್ದು. ಮಹಾಸಂಘ ಅಂದ್ರೆ ಇಲ್ಲಿ ಬೌದ್ಧ ಧರ್ಮದ ಸಾಕಷ್ಟು ಬಿಕ್ಕುಗಳು ಸುಮಾರು, ನಾನು ಮೊನ್ನೆ ಚಾಮರಾಜನಗರದಿಂದ ಬಂದಿರತಕ್ಕಂಥ ಬೌದ್ಧ ಬಿಕ್ಕುಗಳ ಜೊತೆ ಮಾತಾಡ್ತಾ ಇರುವಾಗ, ಇದು ಮೊಟ್ಟ ಮೊದಲು ಸುಮಾರು 1000 ಜನ ಬೌದ್ಧ ಬಿಕ್ಕುಗಳು ಈ ಜಾಗದಲ್ಲಿ ಬಂದು ನೆಲೆಸಿ ಹೋಗಿರ್ತಕ್ಕಂಥ ಪುಣ್ಯ ಭೂಮಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇಂಥ ಪವಿತ್ರವಾಗಿರ್ತಕ್ಕಂಥ ಶಾಂತಿಯ ದೂತಕವಾಗಿರ್ತಕ್ಕಂಥ ಇವತ್ತು ಈ ಮಹಾಸಂಗಿಪುರ, ಮುಂದೆ ಬರ್ತಕ್ಕಂಥ ಮಹಾಸಂಗಿಪುರ ಆಯಿತು, ಆಮೇಲೆ ಮಸ್ಕಿ ಆಯಿತು. ಇವತ್ತು ಮಸ್ಕಿ ಅನ್ನುವಂಥದ್ದು ಹೆಸರು ಕೇಳಿದ್ರೆ ದೇವನಾಂಪ್ರಿಯ ಅಶೋಕನ ಹೆಸರು ನೆನಪಾಗ್ತದೆ. ಅಂತಹ ನಾಡಿನಲ್ಲಿ ಇವತ್ತು ಅಂತಹ ಹೆಸರಿನಲ್ಲಿ ಆರಂಭವಾಗಿರ್ತಕ್ಕಂಥ ಈ ಕಾಲೇಜಿನಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಮೊಟ್ಟ ಮೊದಲ ಬಾರಿಗೆ ಸುಮಾರು 22 ವರ್ಷಗಳ ನಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ಸುಮಾರು ಅನೇಕ ನಮ್ಮ ಕಾಲೇಜಿನಲ್ಲಿ ಕಲಿತಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಪ್ರೌಢಶಾಲಾ ಶಿಕ್ಷಕರಾಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಾರೆ. ಮೊನ್ನೆ ತಾನೇ ನಡೆದಿರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಲ್ಲಿ ಕೂಡ ಫರೀನಾ ಅನ್ನುವಂಥ ವಿದ್ಯಾರ್ಥಿ ಸಹಾಯಕ ಪ್ರಾಧ್ಯಾಪಕರು ಕೂಡ ಆಯ್ಕೆಯಾಗಿದ್ದಾರೆ. ಸೊ ಹೀಗೆ ನಮ್ಮ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಈಗಾಗಲೇ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಗೆ ಕಾಣಿಸ್ತದೆ. ಇವತ್ತು ಈ ಉದ್ಯೋಗ ಮೇಳದಲ್ಲಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮಗೆ ನಮ್ಮ ಜೊತೆಗಿರ್ತಕ್ಕಂಥ ಪ್ರಾಧ್ಯಾಪಕ ಬಳಗ ಯಾವತ್ತೂ ಯಾವುದೇ ಕೆಲಸಗಳನ್ನು ಒಪ್ಪಿಸಿದ್ರು ಸಹಿತ ಅವರು ಚಾಚು ತಪ್ಪದೆ ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಕಾಲೇಜಿನ ಪ್ರಾಧ್ಯಾಪಕ ಮಿತ್ರರು ಮತ್ತೆ ಬೋಧಕ ಮಿತ್ರರು ವಿದ್ಯಾರ್ಥಿಗಳಿಗಾಗಿ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡ್ರು ಸಹಿತ ನಮಗೆ ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ನಮಗೆ ಸುದೈವ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರೂ ಅಂತರಾತ್ಮಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ಜೈ ಹಿಂದ್, ಜೈ ಕಾಲೇಜು ಮಸ್ಕಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸುಂದರ ವೇದಿಕೆ ಕಾರ್ಯಕ್ರಮ ಮುಗಿತು. ಈಗ ಪ್ರಾಕ್ಟಿಕಲ್ ಆಗಿ ಇಂಟರ್ವ್ಯೂ ಕಾರ್ಯಕ್ರಮ ನಡೀತಾ ಹೋಗುತ್ತೆ. ಅದರ ಬಗ್ಗೆ ತಮಗೆ ಒಂದು ಮಾಹಿತಿ. ಇದೇ ಒಂದು ರೂಮ್ನಲ್ಲಿ ಮಾನ್ಯ ಪಾಂಡುರಂಗ ರಾವ್ ಸರ್ ಇರ್ಬೋದು, ಮತ್ತು ಶಿವಕುಮಾರ್ ಸರ್ ಅವರು, ಅಶ್ವಿನಿ ಮೇಡಮ್ ಅವರು, ಇವರು 3 ಜನ ಇಲ್ಲೇ ಅಂದರೆ ಬೆಂಗಳೂರಿನ MNC ಕಂಪ್ನಿ ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಸು ಮತ್ತು ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್ ಕಡೆಯಿಂದ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ತಾರೆ. ನಿಮ್ಮ ದಾಖಲೆಗಳು ಏನಿದಾವೆ ಅವುಗಳನ್ನು ಇಟ್ಕೊಂಡು ಇಲ್ಲೇ ಕ್ಯೂ ಆಗಿ ಇಲ್ಲೇ ಪಾರ್ಟಿಸಿಪೇಟ್ ಮಾಡ್ಬೋದು. ಇದರ ಜೊತೆಗೆ ಕೊಪ್ಪಳದ ICICI ಬ್ಯಾಂಕ್ ಕಡೆಯಿಂದ ಒಬ್ಬರು ಬಂದಿದ್ದಾರೆ, ಮಹಾಂತೇಶ್ ಸರ್ ಅಂತೇಳಿ. ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ಲವಕುಮಾರ್ ಸರ್ ಅವರಿಗೆ ಒಂದು ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಮಹಾಂತೇಶ್ ಸರ್ ಅವರು ಕೊಪ್ಪಳದ ICICI ಬ್ಯಾಂಕ್ನಿಂದ ಬಂದಿದ್ದಾರೆ. ಅವರು ರೂಮ್ ನಂಬರ್ 5ರಲ್ಲಿ ಇರ್ತಾರೆ. ಅಲ್ಲಿ ಕೂಡ ನೀವು ಇಂಟರ್ವ್ಯೂ ಕೊಡ್ಬೋದು. ನಾವು ಯಾವುದಕ್ಕೆ ಇಂಟರ್ವ್ಯೂ ಕೊಡ್ಬೇಕಂತ ಗೊಂದಲಗಳಿದ್ರೆ ನಿಮ್ಮ ಅರ್ಹತೆ ಆಧಾರದ ಮೇಲೆ, ಅಂದರೆ SSLC ಇಂದ ಹಿಡಿದು PG ವರೆಗೆಲ್ಲ ಸ್ಟಡಿ ಮಾಡಿರ್ತಕ್ಕಂಥ ಎಲ್ಲ ದಾಖಲೆಗಳಿದ್ರೆ ಎಲ್ಲರಿಗೂ ಕೂಡ ನೀವು ಇಂಟರ್ವ್ಯೂವನ್ನು ಕೊಡ್ಬೋದಾಗಿದೆ. ನೀವು ಯಾವುದರಲ್ಲಿ ಸೆಲೆಕ್ಷನ್ ಆಗ್ತದೆ, ನಿಮ್ಗೆ ಯಾವುದು ಇಷ್ಟವಾಗುತ್ತೋ ಅಲ್ಲಿ ನೀವು ಆಯ್ಕೆಯನ್ನು ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಒಂದು ಇಷ್ಟದ ಪ್ರಕಾರ ನೀವು ಎಲ್ಲ ಕಂಪನಿಗಳಲ್ಲಿ ಕೂಡ ನೀವು ಇಂಟರ್ವ್ಯೂವನ್ನು ಕೊಡ್ಬೋದಾಗಿರುತ್ತೆ. ನಿಮ್ಮ ದಾಖಲೆಗಳನ್ನು ರೆಸ್ಯೂಮನ್ನು ಸರಿಯಾಗಿ ಇಟ್ಕೊಂಡು ನೀವು ಶಿಸ್ತಿನಿಂದ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗಿ ಮನವಿ ಮಾಡ್ಕೊಳ್ತಾ ಆಲ್ ದ ಬೆಸ್ಟ್ ಕೂಡ ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ನಮ್ಮ ಕಾಲೇಜಿನ ಏನು ಟೀಮ್ ಮೆಂಬರ್ಸ್ ಕಮಿಟಿಗಳಲ್ಲಿ ಏನು ಅಲರ್ಟ್ ಆಗಿರ್ತಕ್ಕಂಥ ಬಳಗ ಇದೆಯಲ್ಲ, ದಯವಿಟ್ಟು ತಮ್ಮ ಕಮಿಟಿಗಳಲ್ಲಿ ಉತ್ತಮವಾಗಿ ನಿರ್ವಹಿಸಿ ಅಂತಂದೇಳಿ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀನಿ.